ಡೈರೆಕ್ಟ್ ಆಗಿ ಹೋಗ್ಬಿಡ್ತದೆ ಈ ಬಸ್ ನೋಡ್ರಿ, ಬಸ್ಸು ಏನು ಸಾಕತ್ತಾಗದೆ. ಅಯ್ಯೋ ಅಯ್ಯೋ, ಈ ಬಸ್ ನೋಡಿ ನಂಗೊಂಥರ ಇಂಟ್ರೆಸ್ಟ್ ಬಂತು, ಅದಕ್ಕೋಸ್ಕರ ಒಂದು ವೀಡಿಯೋ ಕ್ಲಿಪ್ ಇಟ್ಕೊಂಬಿಟ್ಟೆ. ಎಲ್ರಿಗೂ ನಮಸ್ಕಾರ. ನೋಡಿ, ನಾನೀಗ ಮಲೆ ಮಹದೇಶ್ವರರು ಪವಾಡ ಮೆರೆದಂತಹ ಇತಿಹಾಸ ಸುಪ್ರಸಿದ್ಧ ಪವಾಡ ಪುಣ್ಯಕ್ಷೇತ್ರ ಸಿಂಗನಲ್ಲೂರಿಗೆ ಆಗಮಿಸಿರ್ತೀನಿ. ಸೊ ಮಹದೇಶ್ವರರು ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಯಾವ ತರಹದಲ್ಲಿ ಪವಾಡವನ್ನು ಮೆರೆದ್ರು ಅಂತಕ್ಕಂಥ ಇತಿಹಾಸವನ್ನು ಈಗಾಗಲೇ ನಾವು ಭಕ್ತಿಗೀತೆಗಳಲ್ಲಿ ಕಥೆಗಳಲ್ಲಿ ಕೇಳಿರ್ತೀವಿ. ಸೊ ಅದರಂತೆಯೇ ನಾನು ನನಗೆ ತಿಳಿದಂತಹ ಒಂದಷ್ಟು ವಿಚಾರಗಳನ್ನು ತಿಳಿಸಲು ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈಗಾಗಲೇ ನಾವು ನಮ್ಮ ವ್ಯಾಘ್ರಾನಂದ ಮಠಮನೆಯ ಗುರುಗಳು, ಅಯ್ಯಪ್ಪ ಹೆಂಗಿದ್ದು ಸೌಂಡು, ವ್ಯಾಘ್ರಾನಂದ ಮಠಮನೆಯ ಗುರುಗಳು ಈ ಒಂದು ಸಿಂಗನಲ್ಲೂರಿನಲ್ಲಿರ್ತಕ್ಕಂಥ ಕಟ್ಟೆ ಬಸವೇಶ್ವರರ ಬಗ್ಗೆ ಏನು ಇಲ್ಲಿನ ಒಂದು ಇತಿಹಾಸವನ್ನು ತಿಳಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ತಿಳಿದಂತಹ ಒಂದಷ್ಟು ಇತಿಹಾಸವನ್ನು ತಮ್ಮ ಮುಂದೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ. ಸೊ ನನಗೆ ವ್ಯಾಘ್ರಾನಂದ ಮಠಮನೆಯ ಗುರುಗಳು ಈಗಾಗಲೇ ಸುಮಾರು ಸಲ ನನಗೆ ದೂರವಾಣಿ ಕರೆ ಮೂಲಕ ಫೋನ್ಗಳನ್ನು ಮಾಡಿ, ಸೊ ನಮಗೆ ಚಂಡಿ ಬಸವೇಶ್ವರ ಸ್ವಾಮಿಯವರ ಸನ್ನಿಧಿ ಮತ್ತು ಏನೋ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯಲ್ಲಿ ಜರುಗತಕ್ಕಂಥ ಒಂದು ಕೊಂಡೋತ್ಸವ ಸಂಬಂಧಿತ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಹಾಗೆ ಶಿವಸರಣೆ ದುಂಡಮ್ಮ ಅಂದರೆ ರಾಗಿ ಮುದ್ದೆ ಸೀಗೆ ಸೊಪ್ಪು ಪ್ರಸಾದವನ್ನು ವಿತರಣೆ ಮಾಡಿದಂತಹ ದುಂಡಮ್ಮವ್ರ ಬಗ್ಗೆಯೂ ಸಹ ನಮ್ಮ ಗುರುಗಳು ವಿಚಾರಗಳನ್ನು ತಿಳಿಸಿರ್ತಾರೆ. ಸೊ ಅದರಂತೆ ಇವತ್ತು ನಾನು ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರರ ಸನ್ನಿಧಿಗೆ ಆಗಮಿಸಿರ್ತೀನಿ ಬಂಧುಗಳೇ. ಸೊ ದಯವಿಟ್ಟು ನಾನು ಈಗಾಗಲೇ ಒಂದು ವಿಡಿಯೋನ ಮಾಡಿರ್ತೀನಿ. ಸೊ ಅದರ ಒಂದು ಏನು ಸಂಪೂರ್ಣವಾದ ಇತಿಹಾಸವನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಅಳವಡಿಸಿರ್ತೇನೆ. ಇಲ್ಲಾಂದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ನಾವು ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಅದೊಂದು ಲಿಂಕ್ ಹಾಕಿರ್ತೀನಿ. ದಯವಿಟ್ಟು A to Z ಮಲೆ ಮಹದೇಶ್ವರರ ಇತಿಹಾಸವನ್ನು ಪಡೀರಿ ಅಂತ ಈ ಒಂದು ವಿಡಿಯೋನ ಎಲ್ಲ ಭಕ್ತರೊಂದಕ್ಕೆ ಅರ್ಪಣೆ ಮಾಡುತ್ತಾ ಇವಾಗ ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರರ ದರ್ಶನವನ್ನು ಪಡೆಯೋಣ ಬನ್ನಿ ಬಂಧುಗಳೇ. ಸೊ ಇಲ್ಲಿ ನೋಡಿ ತಾವು ವೀಕ್ಷಣೆ ಮಾಡ್ಬೋದು. ಇಲ್ಲಿ ನೋಡಿ ಯಾವುದೋ ಊರವರು ಮಾದಪ್ಪನ ಸನ್ನಿಧಿಗೆ ಹೋಯ್ತವ್ರೆ. ಸೊ ಇವರು ಹೋಗೋಕ್ಕೂ ಮೊದಲು ಇಲ್ಲಿ ಬಂದು ಏನು ಮಾಡ್ತಾರೆ, ಇಲ್ಲಿ ನೋಡ್ರಿ ಒಂದಷ್ಟು ಧೂಪವನ್ನು ಪಡಿತಾರೆ. ಪಡೆದು ಸ್ವಾಮಿಯವ್ರಿಗೆ ಒಂದಷ್ಟು ಧೂಪ ಹಚ್ಚಿ ಹೋಗ್ತಾರೆ. ಇದು ತಿಳಿದಂತಹ ಭಕ್ತರಿಗೆ ಮಾತ್ರ ಗೊತ್ತಿರತಕ್ಕಂಥ ವಿಚಾರ, ಯಾರಿಗೂ ಹೆಚ್ಚಿನ ಭಕ್ತಾದಿಗಳಿಗೆ ಗೊತ್ತಿಲ್ಲ. ಸೊ ಇಲ್ಲಿನ ಮಹತ್ವ, ಮಹದೇಶ್ವರರ ಮಹತ್ವವನ್ನು ಬಲ್ಲವರು ಏನು ಮಾಡ್ತಾರೆ, ಈ ರೀತಿಯ ಒಂದು ಏನು ಪೂಜೆಗಳನ್ನು ಅಂದರೆ ಮೊದಲನೇ ಪೂಜೆಯನ್ನು ಕಟ್ಟೆ ಬಸವೇಶ್ವರರಿಗೆ ಸಲ್ಲಿಸಿ ತದನಂತರ ಮಾದಪ್ಪನಿಗೋಗಿ ಪೂಜೆಗಳನ್ನು ಮಾಡ್ತಾರೆ. ಸೊ ಇದು ಒಂದು ಪದ್ಧತಿ, ಇದೊಂದು ಇತಿಹಾಸ. ಸೊ ಈ ಒಂದು ಇತಿಹಾಸವನ್ನು ಎಲ್ಲ ಭಕ್ತರೊಂದಕ್ಕೆ ಅರ್ಪಣೆ ಮಾಡ್ತಾಯಿದ್ದೀನಿ. ಸೊ ಆದ್ದರಿಂದ ಮಹದೇಶ್ವರರೇ ಆದೇಶಿಸಿದ ಹಾಗೆ ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮೊದಲನೇ ಪೂಜೆಯನ್ನು ಕಟ್ಟೆ ಬಸವೇಶ್ವರರಿಗೆ ನೀಡಬೇಕು ಅಂತಕ್ಕಂಥ ಒಂದು ಆದೇಶ ಮಹದೇಶ್ವರರದು, ಅವರದೇ ಒಂದು ಆಶಯ. ಸೊ ಅದರಂತೆಯೇ ತಾವು ಸಿಂಗನಲ್ಲೂರು ಏನು ಈ ಒಂದು ಸಿಂಗನಲ್ಲೂರಿಗೆ ಆಗಮಿಸಿ ತಾವು ಮೊದಲನೆಯ ಪೂಜೆಯನ್ನು ಕಟ್ಟೆ ಬಸವೇಶ್ವರರಿಗೆ ಸಲ್ಲಿಸಿ ತದನಂತರ ಮಲೆ ಮಹದೇಶ್ವರರ ಬೆಟ್ಟಕ್ಕೆ ಪ್ರವೇಶವನ್ನು ನೀಡಿ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಹೊಗೆ ಹಾಕಿ, ಇಲ್ಲಿ ಧೂಪ ಹಾಕಿ ಎಲ್ಲ ಒಂದು ಪೂಜೆಗಳನ್ನು ಕೊಟ್ಟು ತದನಂತರ ಮುಂದಕ್ಕೆ ಮೂವ್ ಆಗ್ತಾರೆ ಬಂಧುಗಳೇ. ಸೊ ತಿಳಿದಂತಹವರು, ಬಲ್ಲವರು ಈ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾರೆ. ಸೊ ಕೆಲವರಿಗೆ ಎಷ್ಟೋ ಜನಕ್ಕೆ ಭಕ್ತರಿಗೆ ಗೊತ್ತಿರಲ್ಲ, ಅವ್ರೇನು ಮಾಡ್ತಾರೆ, ಹೊರಟೋಗ್ತಾರೆ ಡೈರೆಕ್ಟ್ ನಡುಮಲೆ ಸನ್ನಿಧಿಗೆ. ಸೊ ಈ ಥರನೂ ಸಹ ಇದೆ. ಆದ್ದರಿಂದ ಎಷ್ಟೋ ಜನ ಗೊತ್ತಿಲ್ವಲ್ಲ, ಅವ್ರಿಗೆ ಒಂದು ತಿಳಿಯನ್ನು ಹೇಳ್ತಕ್ಕಂಥ ಕಾರ್ಯವನ್ನು ಸಹ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಮಲೆ ಮಹದೇಶ್ವರರು ಪವಾಡವನ್ನು ಮೆರೆದಂತಹ ಈ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನು ಪಡೆಯೋಣ ಬನ್ನಿ. ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನೋಡಿ ಈ ಒಂದು ಸಿಂಗನಲ್ಲೂರು ಅಂತಕ್ಕಂಥ ಸ್ಥಳದಲ್ಲಿ ಮಲೆ ಮಹದೇಶ್ವರರ ಕಟ್ಟೆ ಬಸವೇಶ್ವರರ ಸ್ವಾಮಿಯವರ ಒಂದು ದೇವಸ್ಥಾನ ಇದೆ. ಸೊ ಇಲ್ಲಿ ಸಿಂಗನಲ್ಲೂರು ಏನು ಈ ಊರು, ಏನು ಯಾವ ರೀತಿ ಬಂತು ಈ ಒಂದು ಹೆಸರು, ಮಹದೇಶ್ವರರು ಸಿಂಹಕ್ಕೆ ಭತ್ತವನ್ನು ತಿನ್ನಿಸಿದರು ಅಂತಕ್ಕಂಥ ಒಂದು ಇತಿಹಾಸ. ಸೊ ಇದ್ರ ಸಂಕ್ಷಿಪ್ತವಾದ ಒಂದು ಡೀಟೇಲನ್ನು ನಾನು ನೀಡಿದ್ದೀನಿ. ಅಂದರೆ ಇದು ಯಾವುದೋ ಒಂದು ಆ ಒಂದು ಕಾಲಮಾನದಲ್ಲಿ ಮಹದೇಶ್ವರರಿಗೂ ಮತ್ತು ಇನ್ನಿತರ ಯಾವುದೋ ಒಂದು ಪೈಪೋಟಿ ಬಂದಂಥ ಸಂದರ್ಭದಲ್ಲಿ ಮಹದೇಶ್ವರರು ಏನು ಮಾಡ್ತಾರೆ, ಸಿಂಹಕ್ಕೆ ಭತ್ತವನ್ನು 7 ಕೊಳಗ ಭತ್ತವನ್ನು ತಿನ್ನಿಸ್ತಾರಂತೆ. ಅಂದರೆ ಸಿಂಗ ಅಂದರೆ ಸಿಂಹ, ನಲ್ಲು ಅಂದರೆ ಭತ್ತ, ಸಿಂಹಕ್ಕೆ ಭತ್ತವನ್ನು ತಿನ್ನಿಸಿದಂಥ ಊರು ಸಿಂಗನಲ್ಲೂರು. ಇದೇ ಕಟ್ಟೆ ಬಸವೇಶ್ವರ ಸ್ವಾಮಿಯವರ ಸನ್ನಿಧಿ. ಸೊ ಈ ಊರಿಗೆ ಸಿಂಗನಲ್ಲೂರು ಅಂತ ಕರೆಯೋದಕ್ಕೆ ಈ ಥರ ಒಂದು ಇತಿಹಾಸವನ್ನು ಸಹ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ. ಇದರ ಸಂಕ್ಷಿಪ್ತವಾದ ಒಂದು ಡೀಟೇಲನ್ನು ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡೀರಿ ಅಂತ ಹೇಳ್ತಾ, ಸೊ ಸ್ವಾಮಿಯವರ ಸನ್ನಿಧಿಯ ದರ್ಶನವನ್ನು ಪಡೆಯೋಣ ಬನ್ನಿ.
ಇಲ್ಲಿ ಮತ್ತೊಂದು ಬೇಸರದ ವಿಚಾರ ಏನಪ್ಪ ಅಂದರೆ ಸ್ವಾಮಿ, ಮೊದಲು ಇಲ್ಲೆಲ್ಲ ಭಕ್ತರುಗಳು ಬರ್ತಾಯಿದ್ರು ಸ್ವಾಮಿ, ಇವಾಗ ಯಾರು ಬರಲ್ಲ ಅಂತ. ಪಾಪ ಇಲ್ಲಿ ಒಂದಷ್ಟು ಜನ ವಯೋವೃದ್ಧರು ಇರ್ತಾರೆ, ಅವರವರು ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ನೋಡಿ ಇಲ್ಲೆಲ್ಲ ಕುಳಿತಿರ್ತಾರೆ ಪಾಪ. ಇವ್ರು ಅಂತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ, ವಿಶೇಷ ದಿನ ಹಬ್ಬಾಡಿಗಳು ವಿಶೇಷ ದಿನಗಳೇನಂತ ಅವಾಗ ಭಕ್ತರಿಗೆ ಬರ್ತಾ ಇರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಇವರ ಜೀವನೋಪಯೋಗ ಸಹ ಚೆನ್ನಾಗೇ ಇರುತ್ತೆ. ಅವರು ಭಕ್ತರು ಬರೆದಿದ್ದಂತಹ ಸಂದರ್ಭದಲ್ಲಿ ಪಾಪ ಇವ್ರಿಗೂ ಅಷ್ಟೇ ಜೀವನ ಸ್ವಲ್ಪ ಕಷ್ಟಕರ ಅಂತಕ್ಕಂಥ ಒಂದು ವಿಚಾರವನ್ನು ಸಹ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಸೊ ಅಮ್ಮವರು ಪಾಪ ನನಗೆ ತುಂಬ ಅವರು ಒಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಇವ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಇರವ ಬಂದೆ, ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತೀವಿ. ಅಣ್ಣ ಯಾವೂರವರು? ಕೋಡಿಪುರ. ಏನು ಇಲ್ಲಿಗೆ ಬಂದ್ಬಿಟ್ರಿ ಡೈರೆಕ್ಟು ಹೆಂಗೆ? ಇಲ್ಲಿಂದ ಅಂದರೆ ಮೊದಲು ಇಲ್ಲಿ ಪೂಜೆ ಕೊಟ್ಬಿಟ್ಟೈತ್ರ? ಪರವಾಗಿಲ್ಲ, ನೀವೆಲ್ಲ ತಿಳಿದವರು. ಈಗ ಎಷ್ಟೋ ಜನ ಗೊತ್ತಿಲ್ಲ ಪಾಪ, ಅವ್ರೇನು ಮಾಡ್ತಾರೆ ಡೈರೆಕ್ಟ್ ಹೊರಟೋಯ್ತಾರೆ. ಅದಕ್ಕೆ ಇಲ್ಲೊಂದು ಪೂಜೆ ಕೊಟ್ಟೋಲ್ಲಿ ಅಂದ್ಬಿಟ್ಟು ಒಂದು ವೀಡಿಯೋ ಹಾಕತ್ತಿದ್ರಣ್ಣ, ಆಗ್ಬೋದಾ? ಹಾಂ 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 ಹೌದು. ಹಾಂ ಹಾಂ ನೋಡಿ, ಬಲ್ಲವರು ಹೇಳ್ತಕ್ಕಂಥ ಮಾತು, ಫಸ್ಟ್ ಪೂಜೆ ನಾವು ಕಟ್ಟೆ ಬಸಪ್ಪನ ಕೊಡಬೇಕಪ್ಪ, ಮಾದೇಶ್ವರರೇ ಹೇಳಿದ್ದಾರೆ. ಸೊ ಈ ಥರ ಇರ್ಬೇಕು. ಹೇಳಿ ಸ್ವಾಮಿ. ಹಾಂ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ, ಕಾಲು ಸುಡುತ್ತೆ. ಯಾವೂರವರು? ಕೋಡಿಪುರದವರು. ಫಸ್ಟ್ ಪೂಜೆ ಇಲ್ಲಿ ಕೊಟ್ಬಿಟ್ಟೆ ಹೋಯ್ತೀರಾ? ಎಷ್ಟು ವರ್ಷದಿಂದ ಬರ್ತಾಯಿದ್ರಿ? ಸುಮಾರು ಒಂದು 40 ವರ್ಷದಿಂದ ಬರ್ತಾಯಿದ್ರಿ. 40? ಅಬ್ಬಬ್ಬಬ್ಬ. ಆದರೆ ನಿಮಗೆ ನಿಮ್ಮ ಹಿಂದಿನವರೆಲ್ಲ ಇದೇ ಥರ ಹೇಳ್ಕೊಟ್ಟಿರೋದು, ಬಂದು ಇಲ್ಲಿ ಕಟ್ಟೆ ಬಸಪ್ಪನ ಪೂಜೆ ಮಾಡಪ್ಪ ಫಸ್ಟು, ಆಮೇಲೆ ಮುಂದಕ್ಕೆ ಹೋಗೋ ಅಂತ ಅಲ್ವಾ? ಅಣ್ಣ ಬನ್ನಿ. ನಮ್ಮ ವೀಡಿಯೋಗಳು ನೋಡ್ತಿದ್ದೀರಿ ಅಲ್ವಾ? ಅಲ್ಲೇ ನೋಡಿದೆ, ಗೊತ್ತಾ? ಹೌದಾ? ಥ್ಯಾಂಕ್ ಯು ಅಣ್ಣ, ಒಳ್ಳೆಯದಲ್ಲಿ. ಸೊ ಕಟ್ಟೆ ಬಸಪ್ಪನಿಗೆ ಫಸ್ಟ್ ಪೂಜೆ ಕೊಟ್ಬಿಟ್ಟು ಆಮೇಲೆ ನಡುಮಲೆಗೆ ಹೋಗ್ಬೇಕು. ಅದು ಮಾದಪ್ಪಂದೇ ಒಂದು ಆಸೆ. ಅದು ಎಲ್ಲ ಭಕ್ತರಿಗೂ ತಲುಪಲಿ ಅಣ್ಣ, ಎಷ್ಟೋ ಜನ ಗೊತ್ತಿರಲ್ಲ. ಹೌದಾ? ಸಂತೋಷ ಅಣ್ಣ, ಸಂತೋಷ, ಒಳ್ಳೆಯದಲ್ಲಿ. ಬನ್ನಿ, ದರ್ಶನ ಮಾಡಿ ಅಣ್ಣ, ದರ್ಶನ ಮಾಡಿ. ಆಯ್ತು ಗುರುಗಳೇ, ಒಂದು ವೀಡಿಯೋ ಹಾಕ್ತೀನಿ ನೋಡಿ, ಬರ್ತದೆ ನೋಡೋಣ. ಇದುವೆ ಖಂಡಿತ ಅಣ್ಣ, ಖಂಡಿತ ನೋಡಿ. ಹೌದು, ಕಾಲು ಸುಡುತ್ತೆ, ಒಂಚೂರು ಇರ್ರಿ ಬಂದೆ. ಓ ಸೂಪರ್, 20 ವರ್ಷದಿಂದ ಚಪ್ಪಲಿ ಹಾಕಲ್ಲ. ಅದ್ಭುತ ಬಂಧುಗಳೇ. ಹಾ ಸ್ವಾಮಿಯವರ ಆಸ್ಥಾನದ ಈ ಒಂದು ಪವಾಡ ಪುಣ್ಯಕ್ಷೇತ್ರದ ದರ್ಶನವನ್ನು ಈ ಸುಡುವ ಏನು ಈ ಟೈಲ್ಸ್ ಏನಿದೆ ಅದ್ರ ಮೇಲೆ ಕಾಲಿಟ್ಕೊಂಡು ಹೋಗ್ತಾ ಇದ್ದೀನಿ. ಹಾಕೊಂಡು ಸುಟ್ಟು ಸುಣ್ಣ ಆಗ್ತದೆ, ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅಪ್ಪವರ ಒಂದು ಪವಾಡದ ಮುಂದೆ ನಮ್ದು ಏನೇನು ಅಲ್ಲ ಗುರುವೆ, ಏನೇನು ಇಲ್ಲ. ಸುಡುವ ಕೆಂಡದಲ್ಲಿ ಕೊಂಡೋತ್ಸವ ಮಲೆ ಮಹದೇಶ್ವರರ ನಡುಮಲಿ ಸನ್ನಿಧಿಯಲ್ಲಿ ಏನೋ ಬಹಳ ಅದ್ಭುತವಾಗಿ ಏನೋ ಆವತ್ತಿನ ಒಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನೀವು ವೀಕ್ಷಣೆ ಮಾಡಬೇಕು. ಆ ಒಂದು ವೈಭವ ಅದ್ಭುತವಾಗಿರ್ತದೆ. ಅಣ್ಣವ್ರಿಗೆ ಒಂದು ಸೆಲ್ಫಿ ಬೇಕಂತೆ ನೋಡಿ, ನಾವು ಪಡೆದಂತಹ ಪುಣ್ಯ ಧನ್ಯ. ಹೌದಾ? ನೋಡಿ ಮಕ್ಕಳು, ನಮ್ಮ ಫಾಲೋವರ್ಸ್ ದೇವರುಗಳು. ಅಬ್ಬಬ್ಬ, ನಿಮ್ಮ ವಿಡಿಯೋ ನೋಡ್ತೀವಿ ಅಂತವ ಈಕ. ಆಯ್ತಕ್ಕಪ್ಪ, ಥ್ಯಾಂಕ್ ಯು, ಹೋಗಿದ್ದು ಬನ್ನಿ. ಒಳ್ಳೇದಲ್ಲಿಕ್ಕವ. ಆಯ್ತಪ್ಪ, ಆಯ್ತು. ಹೌದಾ? ಆಯ್ತು ತಾಯಿ, ಒಳ್ಳೇದಲ್ಲ. ಇದು ಬರ್ತದೆ ನೋಡ್ಕೊಳ್ಳಿ, ಇದು ಬರ್ತದ ಈ ವಿಡಿಯೋ. ನೋಡಿ. ನಮಸ್ತೆ ಕಪ್ಪ, ನಮಸ್ತೆ. ನಮಸ್ತೆ ಕವ್ವ, ತಾಕಪ್ಪ. ಹಿಂಗೆ ಬಂಧುಗಳೇ, ನಾವು ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಸಂದರ್ಭದಲ್ಲಿ ನಾವು ಸುಡುವ ಕೆಂಡದಲ್ಲಿ ಕೊಂಡೋತ್ಸವ ಒಂದು ವಿಶೇಷ ಪೂಜೆಯನ್ನು ನಾವು ನೋಡ್ಬೋದು. ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಇಲ್ಲಿ ಟೈಲ್ಸ್ ಹಾಕೊಂಡು ಸುಟ್ಟು ಸುಣ್ಣ ಮಾಡ್ತದೆ. ಅದರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಭಗವಂತನ ಒಂದು ಪವಾಡ ಒಂದಕ್ಕಿಂತ ಒಂದು ವಿಭಿನ್ನವಾದದ್ದು, ಅದ್ಭುತವಾದದ್ದು, ಅತ್ಯದ್ಭುತವಾದದ್ದು. ಸೊ ಇವತ್ತು ನಾವು ಕಟ್ಟೆ ಬಸವೇಶ್ವರರ ದರ್ಶನವನ್ನು ಕಣ್ತುಂಬ್ಕೊಳ್ಳೋಣ. ಬನ್ನಿ. ಅಪ್ಪ, ಎಷ್ಟು ಎತ್ತರದಲ್ಲಿ ಸ್ವಾಮಿಯವ್ರನ್ನ ಕೂರಿಸಿದ್ದಾರೆ ಅಂದರೆ ನಿಜಕ್ಕೂ ಮಾದಪ್ಪನ ಪವಾಡಗಳು ಒಂದಾ ಎರಡ, ಒಂದಕ್ಕಿಂತ ಒಂದು ವಿಭಿನ್ನವೇ ಸರಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಸೊ ಇಲ್ಲಿ ಅರ್ಚಕರಿದ್ರೆ ಅವ್ರ ಹತ್ರ ಒಂದು ಹೇಳಿಕೆ ಪಡಿಬೋದಿತ್ತು. ಸೊ ಅವರಿಲ್ಲ. ಸೊ ಈ ಒಂದು ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರರ ಸನ್ನಿಧಿಯನ್ನು ಕುರಿತು ನಮ್ಮ ವ್ಯಾಘ್ರಾನಂದ ಮಠಮನೆಯ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಬಂಧುಗಳೇ. ಯಾಕಂದರೆ ಈ ಮಾದಪ್ಪನ ಸನ್ನಿಧಿಯ 77 ಮಲೆ ಸಂಬಂಧಿತವಾಗಿ, ಹಾಗೆ ಈ ಒಂದು ಪುಣ್ಯಕ್ಷೇತ್ರದ ಪ್ರತಿಯೊಂದು ಊರುಗಳ ಬಗ್ಗೆ ಮಾಹಿತಿಯನ್ನು ಅರ್ಪಣೆ ಮಾಡಿರ್ತಾರೆ. ಸೊ ನಾನು ಇಂದಿನ ವಿಡಿಯೋಗಳಲ್ಲಿ ಪ್ರಸಾರ ಮಾಡಿರ್ತೀನಿ, ಆದರೆ ಊರುಗಳನ್ನು ತೋರಿಸಿರಲ್ಲ. ಇವತ್ತು ಸಿದ್ದಯ್ಯನಪುರ ಏನಿದೆ, ಸಿದ್ದಯ್ಯನಪುರ ಅಲ್ಲೂ ಸಹ ಮಹದೇಶ್ವರ ಪವಾಡ ಇದೆ ಬಂಧುಗಳೇ. ತದನಂತರ ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರ ಸ್ವಾಮಿಯವರ ಸನ್ನಿಧಿ ಇದು. ಸೊ ಇಲ್ಲೂ ಸಹ ಮಹದೇಶ್ವರರ ಪವಾಡ. ತದನಂತರ ನಾವು ಮುಂದಕ್ಕೆ ಹೋದರೆ
ಏನು ಕಾಮಗೆರೆ, ಅರ್ಥ ಆಯ್ತಾ? ಕಾಮಗೆರೆಯಲ್ಲೂ ಸಹ ಮಹದೇಶ್ವರರ ಒಂದು ಇತಿಹಾಸ. ತದನಂತರ ಮುಂದಕ್ಕೆ ಹೋದರೆ ನಮಗೆ ಮಂಗಳ, ಹಾಗೆ ಮುಂದಕ್ಕೆ ಹೋದರೆ ಹನೂರು, ಹನುಮನ ಊರು ಹೋಗಿ ಹನೂರು ಆಗುತ್ತೆ. ಅದರಿಂದ ಮುಂದಕ್ಕೆ ಹೋದರೆ ಕೌದಿಗೆ ಹಳ್ಳಿ ಹೋಗಿ ಕೌದಳ್ಳಿ ಆಗುತ್ತೆ. ಹೀಗೆ ತಾಳು ಬೆಟ್ಟ, ಒಡಕೆ ಹಳ್ಳ, ಕೋಣನಕೆರೆ, ಹಾಗೆ ಈ ಪ್ರತಿಯೊಂದು A to Z ನಾವು ಕೊಳ್ಳೇಗಾಲ ಕುಂತೂರಿಂದ ತಗೊಂಡ್ರೆ ಇನ್ನೂ ಹಿಂದಿನ ಊರುಗಳು ಬೇಜಾನಿದೆ. ಮಡಿಕೇರಿ ಟು ಏನೋ ಪಿರಿಯಾಪಟ್ಟಣದಿಂದ ಹಿಡಿದು ಇಲ್ಲಿ ತನಕ ಇತಿಹಾಸ ಇದೆ. ಅಂದರೆ ಶ್ರೀಶೈಲದಿಂದ ಮಹದೇಶ್ವರರು ಒಂದೊಂದು ಊರಲ್ಲೂ ಒಂದೊಂದು ರೀತಿ ಪವಾಡಗಳನ್ನು ಮೆರೆದು ಬಂದಿರ್ತಾರೆ. ಸೊ ಮಾದಪ್ಪನ ಆಶೀರ್ವಾದ ಇದ್ದರೆ ನಾನು ಖಂಡಿತವಾಗ್ಲೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತು ಸಿಂಗನೂರು ಕಟ್ಟೆ ಬಸವೇಶ್ವರರ ಸನ್ನಿಧಿಯ ಒಂದಷ್ಟು ವಿಚಾರಗಳನ್ನು ತಮಗೆ ತೋರ್ಪಡಿಸಿದ್ದೀನಿ. ಸೊ ಇವತ್ತು ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರ ಸ್ವಾಮಿಯವರು ಏನಕ್ಕೆ ಒಂದು ಪ್ರಖ್ಯಾತಿ ಹೊಂದಿರ್ತಾರೆ, ಏನಕ್ಕೆ ಒಂದು ಪ್ರಸಿದ್ಧಿಯಾಗಿರ್ತಾರೆ ಅಂದರೆ, ಸ್ವಾಮಿಯವರು ಮಹದೇಶ್ವರರಿಗೂ ಮೊದಲನೆಯ ಪೂಜೆಯನ್ನು ಪಡೀತಾರೆ. ಅರ್ಥ ಆಯ್ತಾ? ಕಟ್ಟೆ ಬಸವೇಶ್ವರರಿಗೆ ಅಂದರೆ ಇದಕ್ಕೆ ಸಂಬಂಧಿತವಾಗಿ ಇತಿಹಾಸವನ್ನು ನಮ್ಮ ಗುರುಗಳು ಹೇಳಿದ್ದಾರೆ. ಈಗಾಗಲೇ ವಿಡಿಯೋ ಹಾಕಿದ್ದೇನೆ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹೋಗಿ ನೋಡಿ. ಮಹದೇಶ್ವರರಿಗೂ ಮೊದಲೇ ಕಟ್ಟೆ ಬಸವೇಶ್ವರರು ಪೂಜೆ ಪಡೆದು ತದನಂತರ ಮಹದೇಶ್ವರರಿಗೆ ಪೂಜೆಯನ್ನು ಕೊಡ್ತಕ್ಕಂಥ ಒಂದು ಪದ್ಧತಿ. ಇದನ್ನು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಸಾಮಾನ್ಯವಾಗಿ ಮಾದಪ್ಪನ ಬೆಟ್ಟಕ್ಕೆ ಬರ್ತಕ್ಕಂಥವ್ರು ಏನು ಮಾಡ್ತಾರೆ, ಇವತ್ತು ಬೈಪಾಸ್ ರಸ್ತೆ ಆಗೋಯ್ತು. ಈ ಬೈಪಾಸ್ ರಸ್ತೆ ಆದ ನಂತರ ಏನಾಗೋಯ್ತು, ಈ ಕಟ್ಟೆ ಬಸವೇಶ್ವರನ ಮರ್ತೇ ಬಿಟ್ರು ಅದೆಷ್ಟೋ ಜನ. ಹಂಗೆ ಬರ್ತಾರೆ, ಹಂಗೆ ಬರ್ನು ಹೊಂಟೋಯ್ತಾರೆ. ಆ ಕೆಲಸ ಆಗಬಾರ್ದು ಅಂತ ಬಂಧುಗಳೇ, ಮೊದಲು ಊರ ಮೇಲೆ ಅಂದರೆ ಈ ಊರಿನ ಒಳಗಡೆ ಬಂದು ವಾಹನಗಳು, ಪ್ರತಿಯೊಂದು ವಾಹನಗಳು ಹೋಗ್ತಿತ್ತು, ಬಸ್ಗಳು ಪ್ರತಿಯೊಂದು ಹೋಗ್ತಾಯಿತ್ತು. ಈಗ ಏನಾಗಿದೆ ಅಂದರೆ, ಊರಿಂದ ಆಚೆಗೆ ಬೈಪಾಸ್ ಹಾಕ್ಬಿಟ್ರು. ಈ ಬೈಪಾಸ್ ರಸ್ತೆ ಬಂತವಿಂದ ಕಟ್ಟೆ ಬಸವೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಯಾರೂ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಸಹ ಪಡಿತೀನಿ. ಆದ್ದರಿಂದ ನೋಡಿ, ಮಲೆ ಮಹದೇಶ್ವರರ ಆಶೀರ್ವಾದ ಬಂಧುಗಳೇ, ಮಲೆ ಮಹದೇಶ್ವರರ ಆಶೀರ್ವಾದ ಅವರೊಂದು ಆಶಯ. ಸೊ ಅದರಂತೆಯೇ ದಯವಿಟ್ಟು ಕಟ್ಟೆ ಬಸವೇಶ್ವರಿಗೆ ಒಂದು ಮೊದಲನೆಯ ಪೂಜೆಯನ್ನು ಕೊಡಿ ಅಂತ ಈ ಸಂದೇಶವನ್ನು ಎಲ್ಲ ಭಕ್ತವೃಂದಕ್ಕೆ, ಮಲೆ ಮಹದೇಶ್ವರನ ಭಕ್ತವೃಂದಕ್ಕೆ ಅರ್ಪಣೆ ಮಾಡ್ತಾಯಿದ್ದೀನಿ ಬಂಧುಗಳೇ. ಹೆಚ್ಚಿನ ಮಾಹಿತಿಯನ್ನು ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಸೊ ಇತಿಹಾಸವನ್ನು ಅಳವಡಿಸಿದ್ದೀನಿ. ಆದ್ದರಿಂದ ದಯವಿಟ್ಟು ಹೆಚ್ಚಿನ ಇತಿಹಾಸವನ್ನು ಪಡೆಯಿರಿ. ಸೊ ಮತ್ತೊಂದು ಬೇಸರದ ವಿಚಾರ ಏನಪ್ಪ ಅಂದರೆ, ಇಲ್ಲಿ ಅಮ್ಮೋರಿದ್ದಾರೆ. ಈ ಅಮ್ಮವರು ಬಂದು, ಸ್ವಾಮಿ ನಾನು ಇಲ್ಲೇ ಯಾವೆಲ್ಲ ರಜೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಸ್ವಾಮಿ, ಅದೆಷ್ಟೋ ವರ್ಷಗಳಿಂದ ಇದ್ದೀನಿ ಅಂತ ಅವ್ರನ್ನೇ ಕೇಳ್ತೀನಿ. ಎಷ್ಟು ವರ್ಷದಿಂದ ಇದ್ದೇವ? 15 ವರ್ಷ. ಅಯ್ಯೋ ತಾಯಿ, ಒಂದು ನಿಮಿಷ ಇರೋ, ಹಾಗಾದ್ರೆ ನಿಂದೆ ಒಂದು ಕಂಟೆಂಟ್ ಮಾಡ್ಬಿಡ್ತೀನಿ ಬಂಧುಗಳೇ. ನೋಡಿ, ಮುಂದಿನ ವೀಡಿಯೋನ ನಾನು ಅಜ್ಜಿಯವ್ರ ಸಂಬಂಧಿತವಾಗಿ ಕಟ್ಟೆ ಬಸವೇಶ್ವರರ ಸ್ವಾಮಿಯವರ ಸನ್ನಿಧಿಯಲ್ಲಿ ಸಿಂಗನಲ್ಲೂರದು ಮಲೆ ಮಹದೇಶ್ವರರ ಇತಿಹಾಸ, ಸುಪ್ರಸಿದ್ಧ ಪ್ರವಾಡ ಪುಣ್ಯಕ್ಷೇತ್ರ, ಈ ಒಂದು ಕ್ಷೇತ್ರದ ಮಹತ್ವವನ್ನು ತಿಳಿಸಿರ್ತೀನಿ. ಸೊ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಸಂಪರ್ಕಿಸಿ. ಹಾಗೆ ಫೇಸ್ಬುಕ್ ಪೇಜ್ಗೆ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನ್ ಲಿಂಕನ್ನು ಅನುಸರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಈ ಅಜ್ಜಿಯವರಿಂದ ಒಂದಷ್ಟು ಹೇಳಿಕೆ ಪಡಿತೀನಿ, ದಯವಿಟ್ಟು ನಿರೀಕ್ಷಿಸಿ.